ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ಎಚ್ ಗಣಪತಿಯಪ್ಪ ಸೇವಾ ಟ್ರಸ್ಟ್ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಸಹಯೋಗದಲ್ಲಿ ಏಪ್ರಿಲ್ 18ರಂದು ಶುಕ್ರವಾರ ಸಂಜೆ 6 ಗಂಟೆಗೆ ಶೃಂಗೇರಿ ಶಂಕರ ಮಠದ ಸಭಾಂಗಣದಲ್ಲಿ ಕಾಗೋಡು ಚಳವಳಿಯ 74ನೇ ನೆನಪಿನ ಕಾರ್ಯಕ್ರಮ ಹಾಗೂ ಹಿರಿಯ ರಾಜಕೀಯ ಮುತ್ಸದ್ದಿ ಹಾಗೂ ಮಾಜಿ ವಿಧಾನಸಭಾ ಅಧ್ಯಕ್ಷರಾದ ಕಾಗೋಡು ತಿಮ್ಮಪ್ಪನವರಿಗೆ ಡಾಕ್ಟರ್ ಎಚ್ ಗಣಪತಿಯಪ್ಪ ನೇಗಿಲ ಯೋಗಿ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಹಾಗೂ ಭೂಮಿ ಬದುಕು ಹಾಗೂ ಇವತ್ತಿನ ಆತಂಕಗಳು ಕುರಿತು ಪ್ರಧಾನ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಉಮೇಶ್ ಹಿರೇನಲ್ಲೂರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಅವರು ಇಲ್ಲಿನ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 1951ರಲ್ಲಿ ಆರಂಭವಾದ ರೈತ ಪರವಾದ ಭೂಮಿ ಹಕ್ಕಿನ ಹೋರಾಟ ಅತಿ ಮುಖ್ಯವಾದುದು. ಉಳುವವರೇ ಹೊಲದೊಡೆಯ ಎನ್ನುವ ಆಶಯದೊಂದಿಗೆ ಆರಂಭವಾದ ಈ ರಾಜ್ಯ ಮಟ್ಟದ ಚಳುವಳಿ ರಾಷ್ಟ್ರ ಮಟ್ಟಕ್ಕೆ ಬೆಳೆಯಿತು. ಡಾಕ್ಟರ್ ಎಚ್ ಗಣಪತಿಯಪ್ಪನವರ ನೇತೃತ್ವದಲ್ಲಿ ನಡೆದ ಈ ಚಳುವಳಿಯಲ್ಲಿ ರಾಮ ಮನೋಹರ ಲೋಹಿಯಾ, ಗೋಪಾಲಗೌಡರು, ಅನೇಕ ಸಮಾಜವಾದಿ ಚಿಂತಕರು, ರೈತರು ಭಾಗವಹಿಸಿದ್ದರು ಎನ್ನುವುದು ವಿಶೇಷವಾದ ಸಂಗತಿಯಾಗಿದೆ. ನಂತರ ಕಾಗೋಡು ತಿಮ್ಮಪ್ಪನವರು ಹೋರಾಟವನ್ನು ಮುಂದುವರಿಸಿ ಶಾಸನ ಸಭೆಯಲ್ಲಿ ಭೂಮಿಯ ಹಕ್ಕನ್ನು ಕೊಡಿಸಿದವರು. ಇಂತಹ ಚಳವಳಿಯನ್ನು ನಾವು ಸದಾ ನೆನಪಿಸುವ ನಿಟ್ಟಿನಲ್ಲಿ ಏಪ್ರಿಲ್ 18ರಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನೇಗಿಲ ಯೋಗಿ ಪ್ರಶಸ್ತಿ ಪ್ರದಾನ ಮಾಡುವರು. ಕಸಾಪ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಆಶಯ ನುಡಿಗಳನ್ನಾಡುವರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿ.ಟಿ. ಸ್ವಾಮಿ, ಎ. ಸಿದ್ದನಾಯ್ಕ, ಕಿರಣ್ ಮುಂತಾದವರಿದ್ದರು. ಅದರ ಬಿಸಿಯಲ್ಲಿ ಆ ಒತ್ತಡದಲ್ಲಿ ಸರ್ಕಾರ ಮಣಿದು ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತರುವಲ್ಲಿ ಮೊದಲ ಪ್ರಯತ್ನವನ್ನು ಮಾಡಿತು. ಅರಸು ಸರ್ಕಾರದಲ್ಲಿ ಈ ಕೆಲಸ ನಡೆದಿದೆ. ಭೂ ಸುಧಾರಣೆ ಕಾಯ್ದೆ ಜಾರಿಗೆ ಬಂದಿದ್ದು ಅರಸು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ದರು. ಆವಾಗ ಕಾಗೋಡು ತಿಮ್ಮಪ್ಪನವರು ಶಾಸಕರಾಗಿ ಅಲ್ಲಿ ಈ ಕಾಗೋಡು ಚಳವಳಿಯ ಆರಂಭವನ್ನು ಎಚ್ ಗಣಪತಿಯಪ್ಪನವರೇ ಮಾಡಿದರು. ಅವರೇ ಈ ಚಳವಳಿಗೆ ಹುಟ್ಟು ಹಾಕಿದವರು. ಆ ಚಳವಳಿಯ ದುವಾರಿಗಳಾಗಿ ದೊಡ್ಡ ಮಟ್ಟದಲ್ಲಿ ಅದನ್ನು ಚಳವಳಿಯನ್ನು ಆರಂಭ ಮಾಡಿ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ ಮೇಲೆ ಎರಡನೆಯ ಹಂತವಾಗಿ ತಿಮ್ಮಪ್ಪನವರು ಶಾಸಕರಾದ ಮೇಲೆ ಇದಕ್ಕೊಂದು ಶಾಸನವನ್ನು ತರಬೇಕು, ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ಕಾಗೋಡು ತಿಮ್ಮಪ್ಪನವರ ಪ್ರಯತ್ನ ಅಮೂಲ್ಯವಾದದ್ದು. ಹಾಗಾಗಿ ಈ ದೇಶದ ರೈತ ಸಮುದಾಯಕ್ಕೆ ನ್ಯಾಯವನ್ನು ತರಿಸಿಕೊಡ್ತಕ್ಕಂಥ ವಿಚಾರದಲ್ಲಿ ಗಣಪತಿಯಪ್ಪನವರು ಒಂದು ಭಾಗವಾದರೆ ಚಳವಳಿಯ ಮೂಲಕವಾಗಿ ಕಾನೂನನ್ನು ಹೊರತರುವ ವಿಚಾರದಲ್ಲಿ ತಿಮ್ಮಪ್ಪನವರ ಪಾತ್ರವು ಅಷ್ಟೇ ಪ್ರಮುಖವಾಗಿದ್ದರಿಂದ ಈ ಊರಿನ 2 ಜನನಾಯಕರಾಗಿರ್ತಕ್ಕಂಥ ಇವರು ರೈತ ಪರ ಹೋರಾಟಗಳಲ್ಲಿ ಕೊನೆಯವರೆಗೂ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಗಣಪತಿಯಪ್ಪನ ನಂತರದಲ್ಲಿ ಕಾಗೋಡು ತಿಮ್ಮಪ್ಪನವರ ಪ್ರಯತ್ನವು ಅಷ್ಟೇ ಕ್ರಿಯಾಶೀಲವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಯಲ್ಲಿ ಇವರಿಬ್ಬರ ಸಾಧನೆಗಳನ್ನು ನಾನು ಇಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಗಣಪತಿಯಪ್ಪನಲ್ಲಿ ಲಭ್ಯವಾಯಿತು. ಇದೇ ದೇವರಾಜ ಅರಸು ಪ್ರಶಸ್ತಿ ತಿಮ್ಮಪ್ಪನವರು 2014ರಲ್ಲಿ ಪ್ರಾಪ್ತವಾಯಿತು. ಈ ಎರಡೂ ವಿಶೇಷವಾದಂತಹ ರಾಜ್ಯ ಮಟ್ಟದ ಅರಸು ಪ್ರಶಸ್ತಿಯನ್ನ ಒಂದೇ ತಾಲೂಕಿಗೆ ಬಂದಿರತಕ್ಕಂಥ ವಿಶೇಷತೆ ಇದು ನಮಗೆ ಎದ್ದು ಕಾಣ್ತದೆ. ಸ್ನೇಹಿತರೆ, ಶಾಸನವನ್ನು ತರಬೇಕು, ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ಕಾಗೋಡು ತಿಮ್ಮಪ್ಪನವರ ಪ್ರಯತ್ನ ಅಮೂಲ್ಯವಾಗಿದೆ. ಹಾಗಾಗಿ ಈ ದೇಶದ ರೈತ ಸಮುದಾಯಕ್ಕೆ ನ್ಯಾಯವನ್ನು ತೋರಿಸಿಕೊಡ್ತಕ್ಕಂಥ ವಿಚಾರದಲ್ಲಿ ಗಣಪತಿಯಪ್ಪನವರು ಒಂದು ಭಾಗವಾದ ಚಳವಳಿಯ ಮೂಲಕವಾಗಿ ಕಾನೂನನ್ನು ಹೊರತರುವ ವಿಚಾರದಲ್ಲಿ ತಿಮ್ಮಪ್ಪನವರ ಪಾತ್ರವು ಅಷ್ಟೇ ಪ್ರಮುಖವಾಗಿದ್ದರಿಂದ ಈ ಊರಿನ 2 ಜನನಾಯಕರಾಗಿರ್ತಕ್ಕಂಥ ಇವರು ರೈತ ಪರ ಹೋರಾಟಗಳಲ್ಲಿ ಕೊನೆಯವರೆಗೂ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಗಣಪತಿಯಪ್ಪನವರ ನಂತರದಲ್ಲಿ ಕಾಗೋಡು ತಿಮ್ಮಪ್ಪನವರ ಪ್ರಯತ್ನವು ಅಷ್ಟೇ ಕ್ರಿಯಾಶೀಲವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನಗೆ ಇದರ ಜೊತೆಯಲ್ಲಿ ಇವರಿಬ್ಬರ ಸಾಧನೆಗಳನ್ನು ನಾನು ಇಲ್ಲಿ ಸ್ವಲ್ಪ ಏಪ್ರಿಲ್ 18ರಂದು ವಿಶೇಷವಾಗಿ ಆಯೋಜನೆ ಮಾಡಿರುವಂತಹ ಕಾಗೋಡು ಚಳವಳಿಯ ನೆನಪು ಕಾರ್ಯಕ್ರಮವನ್ನು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಗೋಪಾಲಕೃಷ್ಣ ಬೇಳೂರವರು ಉದ್ಘಾಟಿಸಿ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾರೆ. ಡಿ ಮಂಜುನಾಥ್ ಅವರು ಆಶಯ ನುಡಿಗಳನ್ನು ಹಾಕ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಒಂದಿಷ್ಟು ದತ್ತಿಯನ್ನು ಟ್ರಸ್ಟ್ ಅವರಿಗೆ ಇರೋದ್ರಿಂದ ಈ ಸಲ ವಿಶೇಷವಾಗಿ ದತ್ತಿ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ವಿಭಿನ್ನವಾದ ಕಾರ್ಯಕ್ರಮದಲ್ಲಿ ಮಾಡಿಕೊಳ್ಳುವ ಉದ್ದೇಶವನ್ನು ಇಟ್ಕೊಂಡು ಭೂಮಿ ಬದುಕು ಇವತ್ತಿನ ಆತಂಕಗಳ ಕುರಿತಾಗಿ ನಾಡಿನ ಹೆಸರಾಂತ ವಕೀಲರು ಮತ್ತು ಖ್ಯಾತ ವಾಗ್ಮಿಯಾಗಿರುವಂತಹ ಸುಧೀರ್ ಕುಮಾರ್ ಮುರಳಿ ಅವರು ಮಾತನಾಡ್ತಾರೆ. ಅವರ ಭೂಮಿ ಬದುಕು ಇವತ್ತಿನ ಆತಂಕಗಳ ಕುರಿತು. ಆಮೇಲೆ ಅಶ್ವಿನಿ ಕುಮಾರ್ ಇರ್ತಾರೆ, ಶಂಕರಮಠ ಇವರು. ಆಮೇಲೆ ಟಿ.ವಿ. ಪಾಂಡ್ರಂಗ್ ಇರ್ತಾರೆ, ಉದ್ಯಮಿಗಳು. ನಾಗೇಶ್ ಅವರು ಇರ್ತಾರೆ, ಬಿ.ಡಿ. ರವಿಕುಮಾರ್ ಇರ್ತಾರೆ, ಉಮೇಶ್ ಜೈನ್ ಅವರ ಅಧ್ಯಕ್ಷತೆಯನ್ನು ವಹಿಸ್ತಾರೆ.
ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಈ ರೀತಿಯ ಜೊತೆಗೂಡಿ ಈ ವರ್ಷ ವಿಭಿನ್ನವಾದ ಒಂದಿಷ್ಟು ಗೋಷ್ಠಿಗಳನ್ನು ಮತ್ತು ದತ್ತಿ ಕಾರ್ಯಕ್ರಮಗಳನ್ನು ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಮುಂದಾಗಿದೆ. ತಾವೆಲ್ಲರೂ ಸಹಕರಿಸುತ್ತಂತ ಹೇಳಿ ನೆನೆಸ್ಕೊಳ್ತಾ ಇದ್ದೀನಿ. ಮೊನ್ನೆ ಸಾಹಿತ್ಯ ಸಮ್ಮೇಳನಕ್ಕೆ ಆ ನಾಡಿನ ಹೆಸರಾಂತ ವಕೀಲರು ಮತ್ತು ಖ್ಯಾತ ವಾಗ್ಮಿಯಾಗಿರುವಂತಹ ಸುಧೀರ್ ಕುಮಾರ್ ಮುರಳಿ ಅವರು ಮಾತನಾಡ್ತಾರೆ. ಅವರ ಭೂಮಿ ಮತ್ತು ಇವತ್ತಿನ ಆತಂಕಗಳ ಕುರಿತು. ಆಮೇಲೆ ಅಶ್ವಿನಿ ಕುಮಾರ್ ಇರ್ತಾರೆ, ಶಂಕರಮಠ ಇವರು. ಆಮೇಲೆ ಟಿ ವಿ ಪಾಂಡ್ರಂಗ್ ಇರ್ತಾರೆ, ಉದ್ಯಮಿಗಳು. ನಾಗೇಶ್ ಅವರು ಇರ್ತಾರೆ, ಬಿ ಡಿ ರವಿಕುಮಾರ್ ಇರ್ತಾರೆ, ಉಮೇಶ್ ಜೈನವರ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಈ ರೀತಿಯ ಜೊತೆಗೂಡಿ ಈ ವರ್ಷ ವಿಭಿನ್ನವಾದ ಒಂದಿಷ್ಟು ಗೋಷ್ಠಿಗಳನ್ನು ಮತ್ತು ದತ್ತಿ ಕಾರ್ಯಕ್ರಮಗಳನ್ನು ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಮುಂದಾಗಿದೆ. ತಾವೆಲ್ಲರೂ ಸಹಕರಿಸುತ್ತಂತ ಹೇಳಿ ನೆನೆಸ್ಕೊಳ್ತಾ ಇದ್ದೀನಿ. ಮೊನ್ನೆ ಸಾಹಿತ್ಯ ಸಮ್ಮೇಳನಕ್ಕೆ